ಎಸ್, ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಬಳಿಕ ಏನು ಮುಂದಿನ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಘೋಷಣೆ ಆಗಿರುವಂತದ್ದು. ಇನ್ನು ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಟೈಮ್ ಹಾಗೂ ಡೇಟ್ ಕೂಡ ಫಿಕ್ಸ್ ಆಗಿದೆ. ಈ ಒಂದು ಟೈಮ್ ಹಾಗೂ ಡೇಟ್ ನಲ್ಲಿ ಏನೆಲ್ಲ ವಿಶೇಷಗಳಿದೆ ಅದನ್ನ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಯಾದಂತಹ ಬಾಲಸುಬ್ರಹ್ಮಣ್ಯಂ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಮುಂದಿನ ಸಿಎಂ ಸ್ಥಾನಕ್ಕೆ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಇಲ್ಲಿಯವರೆಗೂ ಅವರು ದೇವರ ಮೊರೆ ಹೋಗಿರುವಂತದ್ದು ಜಾಸ್ತಿ ಇದೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮ್ ಅಂದ್ರೆ 3ನೇ ತಾರೀಕು ಸಂಜೆ 4:05 ಅಧಿಕೃತವಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸೋದು ಯಾಕಿರ್ಬೋದು ಸರ್? ಅವರ ಟೈಮ್ ಸ್ಥಿತಿ ಹೇಗಿದೆ ನೋಡಿ? ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಜನನವಾಗಿರ್ಬೋದು, ಮರಣವಾಗಿರ್ಬೋದು ನಮ್ಮ ಕೈಯಲ್ಲಿರೋದಿಲ್ಲ. ಆದರೆ ನಾವು ಮಾಡುವಂತಹ ಕೆಲಸ ಇರ್ತದಲ್ಲ, ಅದು ನಮ್ಮ ಕೈಲಿರ್ತದೆ. ಅದನ್ನೇ ಮುಹೂರ್ತ ಅಂತ ಹೇಳ್ತಾರೆ. ಇದನ್ನು ಬಹಳ ಅದ್ಭುತವಾಗಿ ಮುಹೂರ್ತ ಚಿಂತಾಮಣಿ ಅಂತ ಗ್ರಂಥದಲ್ಲಿ ಅದ್ಭುತವಾಗಿ ಉಲ್ಲೇಖಗಳನ್ನು ಮಾಡಿದ್ದಾರೆ. ಯಾವ ಮುಹೂರ್ತದಲ್ಲಿ ಯಾವ ಕಾರ್ಯಗಳನ್ನು ನಾವು ಮಾಡಿದರೆ ನಮಗೆ ಯಾವ ರೀತಿಯಾದಂಥ ಯಶಸ್ಸನ್ನು ಗಳಿಸುತ್ತೆ ಅನ್ನೋದು ಸಹ ಅದ್ಭುತವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಹಳೆಯ ಗ್ರಂಥಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ನೀವು ಕೇಳಿರುವಂತಹ ಪ್ರಶ್ನೆಗೆ ಸಮಂಜಸವಾದಂತಹ ಉತ್ತರ ಏನು ಕೊಡ್ಬೋದು ಅಂದರೆ, 3ನೇ ತಾರೀಕು ಅಂದಿದ ತಕ್ಷಣ ನಾವು ಸಂಖ್ಯಾಶಾಸ್ತ್ರ ಅಂದರೆ ನ್ಯೂಮರಾಲಜಿ ಪ್ರಕಾರ ಸಹ ತಗೋಬೋದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಗೋಬೋದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತೆಗೆದುಕೊಂಡ್ರೆ ಗುರು ಆಗಷ್ಟೇ ಅಂದರೆ ಗುರು ಮಹಾರಾಜರು ಆಗಷ್ಟೇ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ, ಅಂದರೆ ಒಂದು ದಿವಸ ಅಷ್ಟೇ ಆಗಿರ್ತದೆ, ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾರೆ. ಅದು 12 ವರ್ಷಕ್ಕೆ ಒಂದು ಬಾರಿ ಗುರುವಿನ ಸಂಚಾರ ಕರ್ಕಾಟಕ ರಾಶಿಗೆ ಅಂತ ಹೇಳ್ತೀವಿ. ಅದು ಗುರುವಿನ ಒಂದು ಉಚ್ಚಕ್ಷೇತ್ರ ಸಹ ಆಗುತ್ತೆ. ಈ ಉಚ್ಚಕ್ಷೇತ್ರವಾದಂತಹ ಗುರುವಿನ ಕ್ಷೇತ್ರದಲ್ಲಿ ಬಲಾಢ್ಯವಾಗ್ತಾನೆ ಗುರು ಅಂತ ಸಹ ಹೇಳ್ತದೆ. ಅದರ ಒಟ್ಟಿಗೆ ಇನ್ನೊಂದು ವಿಶೇಷತೆ ಅಂದರೆ, ನೀವು ಹೇಳಿದಂತಹ ಆ ಸಂದರ್ಭವನ್ನು ನಾವು ಸೂಕ್ಷ್ಮ ನೋಡಿದಾಗ, ಆ ದಿನದ ಆ ಸಮಯದ ಕುಂಡ್ಲಿಯನ್ನು ಹಾಕೊಂಡು ನೋಡಿದಾಗ ಏನು ಹೇಳ್ತದೆ ಅಂದರೆ, ಆ ಸಂದರ್ಭದಲ್ಲಿ ತುಲಾ ಲಗ್ನವಾಗತ್ತೆ. ತುಲಾ ಲಗ್ನ ಅಂದಿದ ತಕ್ಷಣ ಯಾವುದೇ ಲಗ್ನವನ್ನು ತೆಗೆದುಕೊಂಡ್ರೂ ತುಲಾ ಲಗ್ನ ಏನು ಗೊತ್ತಾ, ಬ್ಯಾಲೆನ್ಸಿಂಗ್ ಲಗ್ನ ಅಂತ ಹೇಳ್ತೀವಿ. ಎಲ್ಲ ವಿಚಾರಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಲಾ ಲಗ್ನ ಅತಿ ಅದ್ಭುತವಾದಂಥದ್ದು. ಎಲ್ಲರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆ ಲಗ್ನ ಅದ್ಭುತವಾದಂತಹ ಲಗ್ನ ಸಹ ಆಗುತ್ತೆ. ಅದರೊಟ್ಟಿಗೆ ನಾವು ಅದನ್ನು ಆ ಕುಂಡ್ಲಿಯನ್ನು ಸಂಶೋಧನೆ ಮಾಡಿದಾಗ ಲಗ್ನಾಧಿಪತಿಯಾದಂತಹ ಶುಕ್ರನು ತನ್ನ ಮಿತ್ರ ಕ್ಷೇತ್ರವಾದಂತಹ ಮಿಥುನ ರಾಶಿಯಲ್ಲಿ ಬುಧನೊಟ್ಟಿಗೆ ಸ್ಥಿತನಾಗಿದ್ದಾನೆ. ಅಂದರೆ ಭಾಗ್ಯ ಭಾವದಲ್ಲಿ ಸ್ಥಿತನಾದಾಗ ಭಾಗ್ಯೋದಯವಾಗುತ್ತೆ ಅಂತ ಸಹ ಹೇಳ್ತದೆ ಶಾಸ್ತ್ರ. ಅದರೊಟ್ಟಿಗೆ ಕರ್ಮಭಾವದಲ್ಲಿ ನಾವು ಮಾಡುವಂತಹ ಕೆಲಸ ಭಾವದಲ್ಲಿ ಗುರು ಸ್ಥಿತನಾಗ್ತಾನೆ. ಯಾವಾಗ ಈ ಎರಡು ಅಂದರೆ ದೈತ್ಯ ಗ್ರಹಗಳಾದಂತಹ ಶುಕ್ರ ಮತ್ತು ಗುರುವಿನ ಸಂಚಾರ ಅದ್ಭುತ ಸ್ಥಳದಲ್ಲಿ ಸ್ಥಿತವಾದಾಗ ಮಾಡಿದಂತಹ ಕೆಲಸ, ಅದಕ್ಕೆ ಏನು ಹೇಳ್ತದೆ ಮುಹೂರ್ತ ಚಿಂತಾಮಣಿಯಲ್ಲಿ, ಕರ್ಮಭಾವದಲ್ಲಿ ಕೆಲಸ ಭಾವದಲ್ಲಿ ಗುರುವಿನ ಸಂಚಾರ ಮಾಡಿದಾಗ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಇದು ಪ್ರಶ್ನಾಶಾಸ್ತ್ರದಲ್ಲೂ ಸಹ ಇದನ್ನು ತೆಗೆದುಕೊಳ್ಬೋದು. ಅದರೊಟ್ಟಿಗೆ ಶುಕ್ರ ತನ್ನ ಮಿತ್ರ ಕ್ಷೇತ್ರವಾದಂತಹ ಮಿಥುನ ರಾಶಿಯಲ್ಲಿ ಜೊತೆಗೆ ಬುಧನೊಟ್ಟಿಗೆ ಸ್ಥಿತನಾದಾಗ ಲಕ್ಷ್ಮೀನಾರಾಯಣ ಯೋಗವು ಸಹ ಉದ್ಭವವಾಗುತ್ತೆ. ಇಷ್ಟೆಲ್ಲ ಇದ್ದಾಗ ಖಂಡಿತವಾಗಲೂ ಇದು ರಾಜಯೋಗದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಸುಸಂದರ್ಭದಲ್ಲಿ ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ಗುರುವು, ಶುಕ್ರನು, ಬುಧನು ಈ ಕ್ಷೇತ್ರಾಧಿಪತಿಗಳು ಅತಿ ಬಲಾಢ್ಯರಾದಾಗ ಯಾವುದೇ ಕೆಲಸ ಮಾಡಿದರೂ ಸಹ ಕೆಲಸ ಶತಸಿದ್ಧವಾದಂಥದ್ದು ಅಂತ ಹೇಳ್ತದೆ ಶಾಸ್ತ್ರ. ಎಸ್ ಗುರುಜಿ, ಇನ್ನು ಈ 2 ವರ್ಷ ಅವಧಿ ಇರುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಈ ಸಂದರ್ಭದಲ್ಲಿ 2 ವರ್ಷದ ಆಡಳಿತ ಹೇಗಿರುತ್ತೆ? ಏನಾದರೂ ಅಡಚಣೆಗಳೇನಾದರೂ ಇದೆಯಾ ಅವ್ರಿಗೆ? ನೋಡಿ, ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ರಂಗದಲ್ಲಿ ತೆಗೆದುಕೊಂಡ್ರು ಅಂದರೆ ಆಳಿದ್ರೆ ಎದುರಾಳಿದ್ದೇ ಇರ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿ ಇವ್ರಿಗೂ ಸಹ ಸಾಕಷ್ಟು ಜನ ಇವರ ಸಂಬಂಧದಲ್ಲೇ ಅಂದರೆ ಇವರ ಬಳಗದಲ್ಲೇ ಸಾಕಷ್ಟು ಜನ
ಎದುರಾಳಿಗಳು ಸಿಗಾಕೋಬೋದು. ಆದರೆ ಈ ಇವರ ಒಂದು ಬಲಾಢ್ಯವಾದಂತಹ ಜಾತಕ ಆಗಿರ್ಬೋದು, ಈ ಇಟ್ಟಿರುವಂತಹ ಮುಹೂರ್ತವಾಗಿರ್ಬೋದು, ಮುನ್ನಡೆಗೆ ಅಂದರೆ ತಾನು ನಡೆದಿದ್ದೆಲ್ಲ ಒಂದು ಇವಾಗೇನ ಆನೆ ನಡೆದಿದ್ದೆಲ್ಲ ದಾರಿ ಅಂತಾರಲ್ಲ, ಆ ರೀತಿ ಆಗುವಂಥ ಸಾಧ್ಯತೆಗಳು ಸಹ ಇರ್ತದೆ. ಇನ್ನಷ್ಟು ವಿಚಾರಗಳು ಅಂದರೆ ಇವರು ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ. ಯಾಕೆಂದರೆ ಪಂಚಮ ಭಾವದಲ್ಲಿ ರಾಹುವಿನ ಸಂಚಾರ ಅಂದಾಗ ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ರಾಹು ಸ್ಥಿತೆ ಅಂತ ಹೇಳ್ತೀವಿ. ಅಲ್ಲಿ ರಾಹು ಸ್ಥಿತನಾದಾಗ ಇವರ ಒಂದು ಪ್ಲ್ಯಾನ್ಸ್ ಏನಿರ್ತದೆ ದೊಡ್ಡ ದೊಡ್ಡ ಹಿರಿದಾದಂತಹ ಯೋಜನೆಗಳನ್ನ ಹಾಕ್ಕೊಂಡಿರ್ತಾರೆ. ಆ ಯಾರಿಗೆ ಒಂದು ಸಂದರ್ಭದಲ್ಲಿ ಆ ಸಮಂಜಸವಾದಂತಹ ಉತ್ತರವನ್ನು ಕೊಡಬೇಕು ಅದು ಸಹ ಕೊಟ್ಕೊಂಡು ಇವರು ಮುನ್ನಡೆ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಮತ್ತೆ ಗುರುಜಿ, ಇನ್ನು ಮುಂದಿನ ಅವಧಿಯನ್ನು ಕೂಡ ಇವರು ಏನಾದರೂ ಅಧಿಕಾರಕ್ಕೆ ಬರಬಹುದಾ? ಸಿಎಂ ಚಾನ್ಸಸ್ ಇದೆಯಾ? ನೋಡಿ, ಇವಾಗ ನೀವು ಹೇಳಿರುವಂತಹ ಸಂದರ್ಭದಲ್ಲಿ ಈ ಮುಹೂರ್ತಕ್ಕಂತೂ ಅದ್ಭುತವಾಗಿದೆ. ಮುಂದಿನ ದಿನಗಳಲ್ಲೂ ಸಹ ಸಾಕಷ್ಟು ಇವರು ಶ್ರಮವನ್ನು ಪಟ್ಟರೆ ಸಾಧ್ಯತೆಗಳಿದೆ. ಆದರೆ ಅದಕ್ಕೆ ಸರಿಯಾಗಿ ಆ ಒಂದು ಸಂದರ್ಭದಲ್ಲಿ ಗೋಚಾರ ಫಲವಾಗಿರ್ಬೋದು, ಇವರ ಒಂದು ಗ್ರಹಗತಿಗಳಾಗಿರ್ಬೋದು, ದಶಾಭುಕ್ತಿಗಳಾಗಿರ್ಬೋದು, ಅದರೊಟ್ಟಿಗೆ ಇವರು ಮಾಡುವಂತಹ ಸಾಕಷ್ಟು ದೈವ ಸ್ಮರಣೆ ಆಗಿರ್ಬೋದು, ಇದೆಲ್ಲವೂ ಸಹ ಗಣನೆ ತೆಗೆದುಕೊಂಡ್ರೆ ಖಂಡಿತ ಇದೇನು ತಪ್ಪೇನಿಲ್ಲ. ಏನಾದರೂ ಕಾಂಗ್ರೆಸ್ಸು ರಾಜ್ಯದಲ್ಲಿ ಬಂತು ಅಂದರೆ ನೆಕ್ಸ್ಟ್ CM ಇವರೇ ಆಗುವ ಸಾಧ್ಯತೆಗಳು ಸಹ ಉಂಟು. ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋಂಥದ್ದು ಗುರೂಜಿಗಳ ಮಾತಾಗಿರೋಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವವೇಗ ನ್ಯೂಸ್, ಬೆಂಗಳೂರು.